ಒಂದ್ಸಲ ಯೋಚನೆ ಮಾಡಿ ನೋಡಿ, ನಿಮ್ಮ ಕ್ಲೋಸ್ ರಿಲೇಟಿವ್ ಅಜ್ಜಿನೋ ತಾತನೋ ಯಾರೊಬ್ಬರು ಎಕ್ಸ್ಪೈರ್ ಆಗಿರ್ತಾರೆ, ಸಾವನ್ನಪ್ಪಿರ್ತಾರೆ, ಅವ್ರ ಜೊತೆ ನೀವು ಮಾತಾಡೋ ಥರ ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ. ಆ್ಯಕ್ಚುಲಿ ಆ ರೀತಿ ಒಂದು ಟೆಕ್ನಾಲಜಿ ಬಂದಿರುವಂಥದ್ದು. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಹೌದು, ಒಂದು AI ಚಾಟ್ ಬಾಟ್ ಬಂದಿದೆಯಾ ಅಂತ ಆಯ್ತಾ. ಇದ್ರ ಹೆಸರು ಬಂದ್ಬಿಟ್ಟು ಗೋಸ್ಟ್ ಬಾಟ್ ಅಂತ. ಯಾರು ಹೆಸರಿಟ್ರು ಅಂತ ಗೊತ್ತಿಲ್ಲ. ಗೋಸ್ಟ್ ಬಾಟ್, ಗೋಸ್ಟ್ ಅಂತ ಅಂದರೆ ಆತ್ಮ, ದೆವ್ವ, ಈ ರೀತಿ ಆಯಿತಾ. ಸೊ ಗೋಸ್ಟ್ ಬಾಟ್ ಅಂತ ಹೆಸರಿಟ್ಟಿದ್ದಾರೆ. ಸೊ ನೀವು ಎಕ್ಸ್ಪೈರ್ ಆಗಿರೋರ ಜೊತೆ ಮಾತಾಡ್ಬೋದಂತೆ ಆಯಿತಾ. ಸ್ಟಡಿ ಪ್ರಕಾರ ಇದು ಸೇಫ್ ಅಲ್ಲ ಅಂತಾರೆ. ಮೆಂಟಲಿ ನಿಮಗೆ ಇದರಿಂದ ಎಫೆಕ್ಟ್ ಆಗ್ಬೋದು, ಹೆಲ್ತಿಗೆ ಎಫೆಕ್ಟ್ ಆಗ್ಬೋದು ಅಂತ ಅಂತಾರೆ ಆಯಿತಾ. ಸೊ AI ಮುಖಾಂತರ ನಿಮ್ಮ ಅಜ್ಜಿ ತಾತನೋ ಯಾರೋ ಎಕ್ಸ್ಪೈರ್ ಆಗಿರೋರು ಮಾತಾಡೋ ರೀತಿ ನಿಮ್ಮ ಜೊತೆ ಈ ಒಂದು ಚಾಟ್ ಬಾಟ್ ಮಾತಾಡುತ್ತಂತೆ. ಸ್ಕೇರಿ ಆಗಿದೆ ಕೇಳೋದಕ್ಕೇ ಆಯಿತಾ. ಫ್ಯೂಚರ್ನಲ್ಲಿ ನಿಮ್ಮ ಚಾಟ್ ಹಿಸ್ಟ್ರಿಯನ್ನು ನೀವು ಅಪ್ಲೋಡ್ ಮಾಡಿ ಅವ್ರ ಜೊತೆ ಆಯಿತಾ. ನೀವು ಹೆಂಗೆ ಮುಂಚೆ ಅವರು ಬದುಕಿದ್ದಾಗ ಅವ್ರ ಜೊತೆ ನೀವು ಮಾಡಿರುವಂಥ ಚಾಟನ್ನು ಅಪ್ಲೋಡ್ ಮಾಡಿ, ಓ ಮೈ ಗಾಡ್, ಯೋಚನೆ ಮಾಡಿದ್ರೇ ಭಯ ಆಗುತ್ತೆ. ಇದು ಅಜ್ಜಿ ತಾತನೇ ಆಗಬೇಕಾಗಿಲ್ಲ ಆಯಿತಾ. ನಿಮ್ಮ ಜೊತೆ ಬ್ರೇಕಪ್ ಆಗಿರುವಂಥ ಗರ್ಲ್ಫ್ರೆಂಡ್ ಬೇಕಾದ್ರೆ ಆಗಿರ್ಬೋದು ಆಯಿತಾ. ಇದರಿಂದ ನೀವು ಗರ್ಲ್ಫ್ರೆಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗರ್ಲ್ಫ್ರೆಂಡು ಮಾಡ್ಕೋಬೋದು ಆ ಥರ. ಅಂದರೆ ನಿಮಗೆ ಬ್ರೇಕಪ್ ಮಾಡ್ಕೊಂಡಿರುವಂಥ ಹುಡುಗಿ ಚಾಟ್ ಮಾಡ್ತಿರೋ ಥರ ಇದು ಮಾಡೋದು. ಯಪ್ಪ, ಕೇಳಿದ್ರೇ ಭಯ ಆಗುತ್ತೆ, ವಿಚಿತ್ರವಾಗಿದೆ. ಸೊ ಫ್ಯೂಚರ್ ತುಂಬ ಸ್ಕೇರಿ ಆಗಿದೆ ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ಎಜುಕೇಷನ್ ಮಿನಿಸ್ಟ್ರು ಈಗ ಕೆಲವು ದಿನಗಳ ಮುಂಚೆ 5ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸಿಗೆ ಬೋರ್ಡ್ ಎಕ್ಸಾಮ್ ಇರುತ್ತೆ ಅಂತ ಅನೌನ್ಸ್ಮೆಂಟನ್ನು ಮಾಡಿದರು. ಇದೀಗ ಸುಪ್ರೀಂ ಕೋರ್ಟ್ ಅದನ್ನು ಕ್ಯಾನ್ಸಲ್ ಮಾಡಿದೆ. ಸೊ ಯಾವುದೇ ಬೋರ್ಡ್ ಎಕ್ಸಾಮು 5, 8, 9ನೇ ಕ್ಲಾಸಿಗೆ ಇರುವುದಿಲ್ಲ. ತಲೆ ಕೆಡಿಸ್ಕೊಂಬಿಡಿ, ಮಕ್ಕಳು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫ್ಯೂಚರ್ನಲ್ಲಿ ಅದು ಚೇಂಜ್ ಆದರೂ ಆಗ್ಬೋದು, ಸದ್ಯಕ್ಕಂತೂ ಕ್ಯಾನ್ಸಲ್ ಆಗಿದೆ ಅದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಇದೇ ಮೊದಲ ಬಾರಿಗೆ ಡಾಕ್ಟರ್ಗಳು ಆಪಲ್ ವಿಷನ್ ಪ್ರೋ ಹಾಕೊಂಡ್ಬಿಟ್ಟು ಸ್ಪೈನಲ್ ಕಾರ್ಡ್ ಸರ್ಜರಿಯನ್ನು ಮಾಡಿದ್ರಂತೆ. ಸೊ ಇದನ್ನು ಹಾಕ್ಕೊಂಡ್ರೆ ಏನೋ ಹ್ಯೂಮನ್ ಎರರ್ ಆಗಲ್ಲ ಅಂತಾರೆ. ಅದು ಯಾವ ರೀತಿ ನಿಜ, ಎಷ್ಟು ನಿಜ ಅಂತ ಗೊತ್ತಿಲ್ಲ. ಸೊ ಡಾಕ್ಟ್ರುಗಳು ಸಹ ವಿಷನ್ ಪ್ರೋ ಹಾಕ್ಕೊಳ್ಳೋ ಥರ ಆಯಿತು. ನಂಗೆ ಅನ್ನಿಸ್ದಂಗೆ ಯಾರೋ ಎಕ್ಸ್ಪರ್ಟ್, ಅಂದರೆ ಈಗ ಅವ್ರು ಹೆಂಗೆ ಮಾಡಿದ್ದಾರೆ, ಈ ಸ್ಪೈನಲ್ ಕಾರ್ಡ್ ಸರ್ಜನ್ ಯಾರೊಬ್ಬ ಎಕ್ಸ್ಪರ್ಟ್ ಇನ್ನೊಂದು ಕಡೆ ಇರ್ತಾನೆ, ಅವನು ಅದನ್ನು ಹಾಕ್ಕೊಂಡಿರ್ತಾನೆ. ಸೊ ಇವರು ಹಾಕ್ಕೊಂಡಿರ್ತಾರೆ. ಸೊ ಒಂದು ರೀತಿ ಅಲ್ಲೇ ಕೂತ್ಕೊಂಡು ಇಲ್ಲಿ ಸರ್ಜರಿ ಮಾಡೋ ಥರ ನಂಗೆ ಅನ್ನಿಸ್ತಾ ಫ್ಯೂಚರ್ನಲ್ಲಿ ಆಗಬಹುದು. ಈಗ ಒಂದು ಲೆವೆಲಿಗೆ ಅರ್ಧ ರೀಚ್ ಆಗಿದೆ ಟೆಕ್ನಾಲಜಿ, ಆ ಲೆವೆಲಿಗೆ. ನೋಡೋಣ ಫ್ಯೂಚರ್ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಪೇಟಿಎಮ್ ಅವರು ಒಂದು ಹೊಸ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ನೀವೇನಾದರೂ ಫಾಸ್ಟ್ಯಾಗನ್ನು ಪೇಟಿಎಮ್ಮಿಂದ ಯೂಸ್ ಮಾಡ್ತಾ ಇದ್ರಿ ಅಂದರೆ ಅದನ್ನು ರಿಮೂವ್ ಮಾಡಿ ನೀವು ಬೇರೆದನ್ನು ತೊಗೊಬೇಕಾಗುತ್ತೆ ಆಯಿತಾ. ಇನ್ಮೇಲೆ ಪೇಟಿಎಮ್ಮಿಂದ ಫಾಸ್ಟ್ಯಾಗಿ ವರ್ಕ್ ಆಗಲ್ಲ. ಏನಕ್ಕೆ ಅಂದರೆ ವಾಲೆಟ್ ವರ್ಕ್ ಆಗಲ್ಲ, ಅದರಿಂದ ಫಾಸ್ಟ್ಯಾಗು ಸಹ ವರ್ಕ್ ಆಗಲ್ಲ. ಅದನ್ನು ಬಿಟ್ಟರೆ ನೀವು ಪೇಟಿಎಮ್ಮಿಂದ QR ಕೋಡೆಲ್ಲ ಇಟ್ಕೊಂಡಿದ್ರಿ ಅಂದರೆ ಅದೆಲ್ಲ ಮಾಮೂಲಿ ಕೆಲಸವನ್ನು ಮಾಡುತ್ತೆ. ಮಾಮೂಲಿ UPI ಟ್ರಾನ್ಸಾಕ್ಷನ್ಸ್ ಎಲ್ಲ ಆರಾಮಾಗುತ್ತೆ. ಆರಾಮಾಗಿ ರೀಚಾರ್ಜು, ಬುಕ್ಕಿಂಗ್ ಮಾಡ್ಕೊಳ್ಳೋದು ಎಲ್ಲ ಅದನ್ನು ವರ್ಕ್ ಆಗುತ್ತೆ. ಜಸ್ಟ್ ಪೇಟಿಎಮ್ ಬ್ಯಾಂಕು ವಾಲೆಟ್ ಕೆಲಸವನ್ನು ಮಾಡಲ್ಲ. ಸೊ ಫಾಸ್ಟ್ಯಾಗು ಕೆಲಸವನ್ನು ಮಾಡಲ್ಲ. ಸೊ ಅದು ಬಿಟ್ಟರೆ ಉಳಿದಿದ್ದೆಲ್ಲ ನಾರ್ಮಲ್ಲಾಗೆ ವರ್ಕ್ ಆಗುತ್ತಂತೆ. ಒಂದು ಪೋಸ್ಟರ್ ಥರ ರಿಲೀಸ್ ಮಾಡಿದ್ದಾರೆ, ನೋಟಿಫಿಕೇಷನ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದೀಗ ನಮ್ಮ ಗೌರ್ಮೆಂಟ್ನವರು ಒಂದು ಹೊಸ ವೆಹಿಕಲ್ ಪಾಲಿಸಿಯನ್ನು ತೊಗೊಂಬಂದಿದ್ದಾರೆ. ಇದು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳಿಗೆ ಅನ್ವಯಿಸುತ್ತೆ. ಯಾವುದೇ ಒಂದು ಕಂಪನಿ, ಬೇರೆ ದೇಶದ ಕಂಪನಿ ಬೇರೆ ದೇಶಗಳಿಂದ ಪಾರ್ಟನ್ನು ಇಂಪೋರ್ಟ್ ಮಾಡಬೇಕು ಅಂತ ಅಂದರೆ ಅವರಿಗೆ ಟ್ಯಾಕ್ಸ್ ಕನ್ಸೆಷನ್ ಬೇಕು ಅಂತ ಅಂದರೆ ನಮ್ಮ ದೇಶದಲ್ಲಿ ಸುಮಾರು 4,150 ಕೋಟಿಯಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಂತೆ. ಅಂದರೆ ಸುಮಾರು $500 ಮಿಲಿಯನ್ ಅಪ್ರಾಕ್ಸಿಮೇಟ್ಲಿ ಆಗುತ್ತೆ. ಸೊ ಇಷ್ಟು ದುಡ್ಡನ್ನು ನಮ್ಮ ದೇಶದಲ್ಲಿ ಆ ಕಂಪನಿಯವರು ಇನ್ವೆಸ್ಟ್ ಮಾಡಿದ್ರೆ ಅಪ್ ಟು 80% 80-85% ಇಂಪೋರ್ಟ್ ಡ್ಯೂಟೀಸ್ನಲ್ಲಿ ಕನ್ಸೆಷನ್ ಕೊಡ್ತಾರಂತೆ ಆಯಿತಾ. ಒಂದು ಒಳ್ಳೆ ವಿಷಯ, ಖುಷಿ ವಿಷಯ. ಟೆಸ್ಲಾ ಅಂತ ಕಂಪ್ನಿಗಳು ನಂಗೆ ಅನ್ನಿಸ್ತಂಗೆ ಬರ್ತವೆ ಇನ್ನು ಆಯಿತಾ. ಕನ್ಫರ್ಮ್ ಅವ್ರಿಗೊಂದು ರೀತಿ ಪುಷ್ ಕೊಟ್ಟಂಗೆ ಆಯ್ತು. ನಂಗೆ ಅನ್ನಿಸ್ತಂಗೆ ಟೆಸ್ಲಾಯಿಂದನೇ ಈ ಒಂದು ಪಾಲಿಸಿ ತೊಗೊಂಬಂದ್ರೆ, ಟೆಸ್ಲಾಗೋಸ್ಕರನೇ ಪಾಲಿಸಿ ತೊಗೊಂಬಂದ್ರೆ ನಮ್ಮ ಗೌರ್ಮೆಂಟ್ನವರು ಅಂತೆಲ್ಲ ಒಂದು ಕಡೆ ಅನಿಸುತ್ತೆ. ನೋಡೋಣ, ಒಟ್ಟಿಗೆ ಕಂಪ್ನಿಗಳು ಇನ್ವೆಸ್ಟ್ ಮಾಡಿ ನಮ್ಮ ದೇಶಕ್ಕೆ ಬರಬಹುದು, ಇಂಪೋರ್ಟ್ ಡ್ಯೂಟೀಸನ್ನು ಕಡಿಮೆ ಮಾಡ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನೀವು ಇನ್ಮೇಲೆ ವಾಟ್ಸಪ್ನಲ್ಲಿ ಬೇರೆಯವ್ರ ಪ್ರೊಫೈಲ್ ಪಿಕ್ಚರನ್ನು ಸ್ಕ್ರೀನ್ಶಾಟ್ ತಗೊಳ್ಳೋದಕ್ಕಾಗಲ್ಲ ಆಯಿತಾ. ಮುಂಚೆ ನಾವು ಪ್ರೊಫೈಲ್ ಪಿಕ್ಚರನ್ನ ಡೌನ್ಲೋಡೇ ಮಾಡ್ಕೋಬೋದಾಗಿತ್ತು, ಅದನ್ನು ಡಿಸೇಬಲ್ ಮಾಡಿದ್ರು. ಸ್ಕ್ರೀನ್ಶಾಟ್ ತಗೋಬೋದಾಗಿತ್ತು. ಇದೀಗ ಆ್ಯಂಡ್ರಾಯ್ಡ್ನಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳೋದಕ್ಕಾಗಲ್ಲ. ಐಫೋನಿಗೆ ಇನ್ನೂ ಬಂದಿಲ್ಲ, ಫ್ಯೂಚರ್ನಲ್ಲಿ ಐಫೋನಲ್ಲೂ ಕೂಡ ಬರುತ್ತೆ. ಐಫೋನಲ್ಲೂ ಸ್ಕ್ರೀನ್ಶಾಟ್ ತಗೊಳ್ಳೋದಕ್ಕಾಗಲ್ಲ ಆಯಿತಾ. ಸೊ ಗೊತ್ತಿಲ್ಲ, ಪ್ರೈವಸಿಗೋಸ್ಕರ ಏನೇನೋ ಮಾಡ್ತಾಯಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಸ್ಯಾಮ್ಸಂಗ್ ಅವರು ಅವ್ರದ್ದೇನು ವಾಚ್ ಇರುತ್ತೆ ನೋಡಿ, ನಾನು ಕೂಡ ಸ್ಯಾಮ್ಸಂಗ್ ವಾಚ್ ಹಾಕಿರೋದು. ಸರ್ಕ್ಯುಲರ್ ಡಯಲ್ ಇರುತ್ತೆ ಯೂಶಲಿ, ನೋಡ್ತಾ ಇದ್ದೀರಾ, ರೌಂಡ್ ಇರುತ್ತೆ ಡಯಲು. ಇದೀಗ ಮತ್ತೇನೋ ಸ್ಯಾಮ್ಸಂಗ್ ಅವರು ಈ ಸ್ಕ್ವೇರ್ ಡಯಲ್ಲು, ರೆಕ್ಟ್ಯಾಂಗ್ಯುಲರ್ ಅಥವಾ ಸ್ಕ್ವೇರ್ ಡಯಲ್ಗೆ ಸ್ವಿಚ್ ಮಾಡ್ತಾರಂತೆ. ಯಾವಾಗ ಅಂತ ಗೊತ್ತಿಲ್ಲ, ರಿಪೋರ್ಟ್ ಬಂದಿದೆ ಒಟ್ಟಿಗೆ. ಸೊ ನೆಕ್ಸ್ಟು ಸೇಮ್ ಆಪಲ್ ರೀತಿಯಲ್ಲೇ ಡಯಲ್ ಬರಬಹುದೇನೋ,
ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದೀಗ ನಮ್ಮ ದೇಶ ಜಗತ್ತಿನಲ್ಲಿ 2ನೇ ಅತಿ ದೊಡ್ಡ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ದೇಶ ಆಗಿದೆ. ಲಾಸ್ಟ್ ಟೈಮ್ ಥರ್ಡ್ ಪೊಸಿಷನ್ ಇತ್ತು. ಆಮೇಲೆ ಇದೀಗ ಅಂದರೆ ಚೈನಾ ಬಿಟ್ಟರೆ ನಾವೇನೆ, ಆಯಿತಾ. ಒಂದು ಒಳ್ಳೆಯ ವಿಷಯ, ಆಯಿತಾ. ತುಂಬ ಬೇಗ ಈ ಒಂದು ಅಟ್ಲೀಸ್ಟ್ ಅಸೆಂಬ್ಲಿನಾದರೂ ಆಗ್ತದೆ. ಫ್ಯೂಚರ್ನಲ್ಲಿ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇದು ಎಲ್ಲ ಆಗಕ್ಕೆ ಶುರುವಾಯಿತು ಅಂದರೆ ಮೆಜಾರಿಟಿ ಪಾರ್ಟ್ಗಳಿಲ್ಲೇ ಸಿಗ್ಬಿಡುತ್ತೆ. ಒಳ್ಳೆ ವಿಷಯ, ಸ್ಲೋ ಗ್ರೋ ಆಗ್ತಾಯಿದೆ, ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರಿಯಲ್ಮಿನವರು ಇನ್ನು ಕೆಲವೇ ದಿನಗಳಲ್ಲಿ ರಿಯಲ್ಮಿ ನಾರ್ಜೋ 70 Pro 5G ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಮಾರ್ಚ್ 19 ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ಲಿ ನಾನು ಇದನ್ನು ಅನ್ಬಾಕ್ಸ್ ಕೂಡ ಮಾಡ್ತೀನಿ. ತುಂಬ ಯುನೀಕ್ ಲುಕ್ಕನ್ನು ಹೊಂದಿರುವ, ಡಿಫ್ರೆಂಟಾಗಿ ಡ್ಯುಯಲ್ ಟೋನ್ ಫಿನಿಷ್ನ ಜೊತೆಗೆ ಬರುತ್ತೆ. ಒಂದು ಫೋಟೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲೇನೋ ಏರ್ ಗೆಸ್ಚರ್ಸ್ ಎಲ್ಲ ಇರುತ್ತಂತೆ. ಏರ್ ಗೆಸ್ಚರ್ಸು ಓಪ್ಪೋ ಫೋನಲ್ಲಿತ್ತು. ಆಬ್ವಿಯಸ್ಲಿ ಓಪ್ಪೋನು ಅವ್ರದ್ದೇ, ರಿಯಲ್ಮಿನೂ ಅವ್ರದ್ದೇ, ಒನ್ ಪ್ಲಸ್ನು ಅವ್ರದ್ದೇ. ಸೊ ಇದಕ್ಕೂ ಕೂಡ ಏರ್ ಗೆಸ್ಚರ್ಸ್ ಫೀಚರ್ ತೊಗೊಬರ್ತದೆ. ಅಂದರೆ ಗಾಳಿಯೆಲ್ಲ ಹಿಂಗೆ ಅಂದರೆ ನೀವು ಸ್ವೈಪ್ ಆಗ್ತಾ ಹೋಗುತ್ತೆ, ಆ ರೀತಿ ಫೋಟೋ ಕ್ಲಿಕ್ ಮಾಡೋದು ಅದೆಲ್ಲ ಏರ್ ಗೆಸ್ಚರ್ ಮುಖಾಂತರ ಕೆಲಸವನ್ನು ಮಾಡುತ್ತೆ. ಸೊ ಈ ಫೀಚರ್ ರಿಯಲ್ಮಿಗೂ ಸಹ ಬರ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮೋಟೋರೋಲಾದವರು ಏಪ್ರಿಲ್ 2 ಅಥವಾ 3ನೇ ತಾರೀಕು ಒಂದು ಫೋನ್ ಲಾಂಚ್ ಮಾಡ್ತಿದ್ದಾರೆ. ಮೋಟೋ ಎಡ್ಜ್ 50 ಸೀರೀಸು, ಮೋಸ್ಟ್ಲಿ ಫ್ಯೂಷನ್ ಇರಬಹುದು ಅಂತ ಕಾಣುತ್ತೆ. ಗ್ಲೋಬಲ್ ಲಾಂಚ್ ಆಗ್ತಾ ಇದೆ, ಡೆಲ್ಲಿಯಲ್ಲಿ ಲಾಂಚ್ ಆಗುತ್ತೆ. ಸೊ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತದೆ, ಕಾರ್ ನೋಡೋಣ, ಆಯಿತಾ. ಫ್ಯೂಷನ್ ಸೀರೀಸು ತುಂಬ ಸೇಲ್ಸನ್ನು ಮಾಡುತ್ತೆ. ಏನಕ್ಕೆ ಅಂದರೆ ತುಂಬ ಅಫೋರ್ಡಬಲ್ ಆಗಿ ಒಳ್ಳೆ ಸ್ಪೆಸಿಫಿಕೇಷನ್ ನೀಡಿ ಮೋಟೋದವರು ಅಗ್ರೆಸಿವ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಇದೊಂದು ಫೋನ್ ಬರ್ತಾ ಇದೆ. ಇದ್ರ ಜೊತೆಗೆ OnePlus-ಇಂದ ಒಂದು ಫೋನ್ ಬರುತ್ತೆ, ನಾರ್ಡ್ CE4 ಅಂತ, ಏಪ್ರಿಲ್ 1ನೇ ತಾರೀಕು. ಮೋಸ್ಟ್ಲಿ ಇದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಸ್ಪೆಸಿಫಿಕೇಷನ್ ಸಖತ್ತಾಗಿದೆ, ಅಂಡರ್ 30K ಅಂತ, ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸು, ಮತ್ತೊಂದು ಫೋನು, ವಿವೋ T3 5G ಅಂತ ಒಂದು ಫೋನು. ಇದು ನೆಕ್ಸ್ಟ್ ವೀಕು ಅಂದರೆ ಈ ವೀಕ್ ಲಾಂಚ್ ಆಗುತ್ತೆ. ಸೊ ಇದು ಕೂಡ ಪರವಾಗಿಲ್ಲ, ಆಯಿತಾ. ಸೇಮ್ ಐಕ್ಯೂ 9 ಮೊನ್ನೆ ಯಾವುದೊಂದು ಫೋನ್ ಬಂತಾರೆ ಐಕ್ಯೂದು, ಸೇಮ್ ಅದೇ ರೀತಿ ಇರೋ ಥರ ಇದೆ. ಕೆಲವೊಂದು ಸಣ್ಣ ಚೇಂಜ್ ಮಾಡಿದ್ದಾರೆ. ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ನೋಡೋಣ ಸ್ಮಾರ್ಟ್ಫೋನ್ ಹೆಂಗಿದೆ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.